ಯಾರೋ ಕಾರ್ ನಿಲ್ಸಿದ್ರಲ್ಲ ಅದಕ್ಕೆ ಇಲ್ಲ ಲಾಸ್ಟ್ ಟೈಮ್ ನಾವು ಬಂದಾಗ ಒಂದು ಜ್ಞಾಪಕ ಇದೆಯಾ ಈ ಕಡೆ ಬ್ರಿಡ್ಜ್ ಆಗ್ತಾ ಇದೆ ಹಂಗೆ ಹೋಗಿ ಹೌದು ಗೊತ್ತು ಇದು ಈ ರೋಡಲ್ಲೇ ನಾವು ಹೋಗಿದ್ದು ಆ್ಯಕ್ಚುಲಿ ಬಂದು ಹಿಂಗೆ ಹೋದ್ವಲ್ಲ ಇಟ್ಸ್ ನ್ಯಾರೋ ರೋಡ್ ಅಷ್ಟೇ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿರ್ತೀರ, ಈ ವ್ಲಾಗ್ ಬಂದು ಅದು ಕಂಟಿನ್ಯೂಷನ್ ಆಗಿರುತ್ತೆ. ಆ್ಯಂಡ್ ಈಗ ಕರೆಂಟ್ಲಿ ಎಲ್ಲಿದ್ದೀವಿ ಅಂತಂದರೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿದ್ದೀವಿ. ಅಲ್ಲಿ ಟೆಂಪಲ್ಲು, ಸೊ ಫುಲ್ ಜನ ಬಂದ್ಬಿಟ್ಟಿದ್ದಾರೆ. ಇಯರ್ ಎಂಡ್ ಬಂದರೆ ಹಿಂಗೆ ಆಗೋದು ಲಾಂಗ್ ವೀಕೆಂಡಲ್ಲಿ. ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ನೀವು ನೋಡಿದ ಹಾಗೇ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ನಮಗೆ ದರ್ಶನ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಬಿಟ್ಟಿದ್ವಿ. ಬಟ್ ನಾವು ಫಸ್ಟ್ ಹೋಗಿ ಅನ್ನ ಪ್ರಸಾದ ಊಟನ ಮಾಡಿದ್ವಿ. ಅಲ್ಲಿ ಊಟ ಮಾಡಾದ್ಮೇಲೆ ನಮಗೆ ದರ್ಶನಕ್ಕೆ ಹೋದ್ವಿ. ದರ್ಶನ ಅದು ತುಂಬ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು ಆ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಮಾಡಿಕೊಂಡು. ಹೊರನಾಡು ಅಲ್ಲಿ ಅನ್ನಪೂರ್ಣೇಶ್ವರಿ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತಿಂದ್ಕೊಂಡು ಈಗ ನಾವು ಶೃಂಗೇರಿ ಕಡೆ ಹೊರಟಿದ್ದೀವಿ. ಶೃಂಗೇರಿಗೆ ಆಲ್ಮೋಸ್ಟ್ ಈಗ ಒಂದು 30 ಕಿಲೋಮೀಟರ್ಸ್ ಇರ್ಬೋದು. ಲೆಟ್ಸ್ ಗೋ. ನೀಲಗಿರಿ ಸ್ಮೆಲ್ಲು ಫುಲ್ಲು ಹೋಗ್ರ. ನಾವು ವಿಡಿಯೋದಲ್ಲಿ ಬರ್ತೀವಿ ಹಂಗೆ ನಿಂತ್ಕೊಂಡು ಹೋಗ್ರಿ. ಏನು ಮಾಡ್ತಾರೆ? ಇಲ್ಲ ಇಲ್ಲ, ಅವ್ರು ಅಷ್ಟು ಹೈಟಿಗೆ ಬರಲಿಲ್ಲ. ಗಾಡಿ ಬರ್ತಾರೆ. ಆಬ್ವಿಯಸ್ಲಿ ಇವಾಗೆಲ್ಲ ಅಪ್ಡೇಟೆಡ್ ಅಲ್ಲ. ಫ್ರಂಟ್ ಇಟ್ಕೋ, ಫ್ರಂಟ್. ವಾವ್. ನನ್ನ ಪ್ರೀವಿಯಸ್ ವ್ಲಾಗ್ನಲ್ಲಿ ನೀವು ನೋಡಿದ್ರೆ ನನ್ನ ಬರ್ಡೇನ ರೆಸಾರ್ಟ್ನಲ್ಲಿ ಸೆಲೆಬ್ರೇಟ್ ಮಾಡಿದರು. ನೆಕ್ಸ್ಟ್ ಡೇ ಬಂದು ನಮ್ಮ ಅತ್ತಿಗೆ ಬರ್ಡೇ ಇತ್ತು. ಸೊ ಹಾಗಾಗಿ ಆನ್ ದ ವೇನೇ ಈ ಫಾಲ್ಸ್ನ ನೋಡಿದ್ವಿ. ಆ್ಯಂಡ್ ವಿ ಥಾಟ್ ಇಲ್ಲಿ ಕೇಕ್ ಕಟ್ ಮಾಡಿಸಿದ್ರೆ ದಿಸ್ ವುಡ್ ಬಿ ದ ಬೆಸ್ಟ್ ಮೆಮೊರಿ ಅವ್ರಿಗೆ. ಸೊ ಅದಕ್ಕೆ ನಾವು ಇಲ್ಲೇ ಸ್ಟಾಪ್ ಮಾಡಿದ್ವಿ. ಅದಕ್ಕೆ ಹ್ಯಾಪಿ ಬರ್ತ್ಡೇ. ಹೆಂಗಿದೆ ಇಲ್ಲಿ ಕೇಕ್ ಕಟ್ ಮಾಡ್ತಾರದು? ತುಂಬ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್. ನಮಗೆ ಡಿಫ್ರೆಂಟ್ ಆಗಿದೆ.
ಇಟ್ಸ್ ವೆರಿ ಹಾಟ್ ರಣಧೀರ್. ಒಳ್ಳೆ ಬಿಡು, ಕ್ರೀಮ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇರೋದು. ಇಟ್ಸ್ ಎ ಡಿಫ್ರೆಂಟ್. ಯೂಶ್ವಲಿ ರೆಸ್ಟೋರೆಂಟ್ಗೆ ಹೋಗಿ ಎಲ್ಲ ಕೇಕ್ ಕಟ್ ಮಾಡ್ತೀವಿ, ಬಟ್ ಹಿಯರ್ ಇಟ್ ಇಸ್ ಡಿಫ್ರೆಂಟ್. ಓಕೆ, ಲೆಟ್ಸ್ ಕಟ್. 2 1 ಅಲ್ಲಿ ನೋಡು ಅವ್ವ ಕಡೆ. ಓಕೆ ಕಟ್. ಓಕೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಅದ್ಕೆ, ಹ್ಯಾಪಿ ಬರ್ಡೇ ಟು ಯು. ಅಣ್ಣ ಅಣ್ಣ ಹ್ಯಾಪಿ ಬರ್ಡೇ. ಬರ್ಡೇ ಅಣ್ಣ. ಖುಷಿ, ಮಕ್ಕಳು ಖುಷಿ ಬರ್ತಡೇ ಅಂದ್ರೆ. ಯಾವ ಟೇಬಲ್ ಬುಕ್ ಮಾಡ್ರೆ ಫಾಲ್ಸ್ ಬುಕ್ ಮಾಡ್ಕೊಂಡು ಲಾಕ್ ಆಗಿದೆ ರಣಧೀರ್. ಸೈಕ್ ಅವನು. ಸೊ ನಮ್ಮ ಅತ್ತಿಗೆ ಬರ್ಡೇನ ಕ್ರೇಜಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಈಗ ನಾವು ಹೊರಟಿರೋದು ಶೃಂಗೇರಿ ಕಡೆ. ಅಂತೂ ಶೃಂಗೇರಿ ಟೆಂಪಲ್ಗೆ ರೀಚ್ ಆದ್ವಿ. ಈ ಮಂಟಪನಲ್ಲ ಸೊ ಈಗ ಇಲ್ಲಿಂದ ಹೊರಟು ಆಗುಂಬೆಗೆ ಹೋಗ್ತಾ ಇದ್ದೀವಿ. ಆಗುಂಬೆಯಲ್ಲಿ ನಾವು ಇಲ್ಲಿಂದ ಹೊರಟು ಇಲ್ಲಿಂದ 40 ಕಿಲೋಮೀಟರ್ಸು ಆಗುಂಬೆ. ಅಲ್ಲಿ ಹೋಗಿ ನಾವು ಸ್ಟೇ ಮಾಡ್ತಾಯಿದ್ದೀವಿ, ರೂಮ್ ಬುಕ್ ಮಾಡಿದ್ದೀವಿ. ಸೊ ಈಗ ಹೋಗಿ ಆಗುಂಬೆ ರೀಚ್ ಆಗಿ ಊಟ ಮಾಡಿ ಅಲ್ಲಿ ರೆಸ್ಟ್ ಮಾಡೋದು. ಆ್ಯಂಡ್ ಬೆಳಿಗ್ಗೆ ಆಗುಂಬೆಯಿಂದ ಹೊರಟು ಉಡುಪಿಗೆ ತಲುಪೋದು ಪ್ಲ್ಯಾನ್ ಇದೆ. ಲೆಟ್ಸ್ ಇವಾಗ ಇಟ್ಕೊಳ್ಳೆ ಟ್ರೈಪಾಡು. ಏನು ಕಾಣಿಸಲ್ಲ. ಮೇಲಿಟ್ಕೋ ಈಗ ಟ್ರೈಪಾಡಲ್ಲಿ ಅಂತಂದ್ಲು, ಏನು ಕಾಣಿಸಲ್ಲ. ಬಂದಿದೆ ಈಗ ಇಲ್ಲೇ ಗಣೇಶ ಗ್ರ್ಯಾಂಡ್ ಹತ್ರ ಬಂದಿದ್ದೀವಿ ಊಟಕ್ಕೆ. ಸೊ ಊಟ ಮಾಡಿ ಹೊರಡೋದು. ಫ್ರಮ್ ಆಗುಂಬೆ. ಸೂರ್ಯ ನನ್ನ ಮೇಲೆ ಬೀಳ್ತಾ ಇದೆ. ಸೊ ಈಗ ನಾವು ಆಗುಂಬೆಯಲ್ಲಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಎಲ್ಲಿ ಸ್ಟೇ ಮಾಡಬೇಕು ಅಂತಂದರೆ ಉಡುಪಿ ಮಠದಲ್ಲಿ ರೂಮ್ ಬುಕ್ ಮಾಡಿದ್ವಿ, ಅಲ್ಲಿ ಸ್ಟೇ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಬಟ್ ಇಲ್ಲೇ ದರ್ಶನ ಎಲ್ಲ ಲೇಟ್ ಆಯಿತು. ಶೃಂಗೇರಿ ಆಗಲಿ ಹೊರನಾಡೋಲಾಗಲಿ ಸ್ವಲ್ಪ ದರ್ಶನ ಲೇಟ್ ಆಯಿತು. ಸೊ ಹಾಗಾಗಿ ಬೇಗ ಯಾವ್ದು ಸಿಗುತ್ತೋ ಆಗುಂಬೆಯಲ್ಲಿ ನಾವು ರೂಮ್ನ ಬುಕ್ ಮಾಡಿ ನಾವಿಲ್ಲೇ ಸ್ಟೇ ಮಾಡಿದ್ವಿ. ಆ್ಯಂಡ್ ಈಗ ಜಸ್ಟ್ ಸನ್ರೈಸ್ ಆಗಿದೆ. ಸೊ ಯು ಕ್ಯಾನ್ ಸಿ ಆನ್ ಮೈ ಫೇಸ್. ನಾನು ಫುಲ್ ಕಂಪ್ಲೀಟ್ ಆಲ್ಮೋಸ್ಟ್ ಸನ್ರೈಸ್ ಆಗಿರೋದನ್ನು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ನಾನು ಅದನ್ನು ಹಾಕ್ತೀನಿ ನೋಡಿ. ಆಗುಂಬೆಯ ಪ್ರೇಮ ಸಂಜೆಯ ಮರೆಯಲಾರೆ ನಾನು ಎಂದೆಗೂ ಓ ಗೆಳೆಯನೇ, ಓ ಗೆಳೆಯನೇ, ಓ ಗೆಳೆಯನೇ, ಗೆಳೆಯನೇ. ನಂಗೆ ಆಗುಂಬೆ ಅಂದಿದ ತಕ್ಷಣ ನಾಪ್ಕೊ ಬರೋದೆ ಅದು ಆ ಸಾಂಗ್.
ಮೇನ್ ರೋಡಲ್ಲೇ ವಿ ಹ್ಯಾವ್ ಬುಕ್ಡ್ ಒಂದು ಸ್ಮಾಲ್ ರೂಮ್ನ ಬುಕ್ ಮಾಡಿದ್ದೀವಿ, 2 ಬುಕ್ ಮಾಡಿದ್ವಿ. ಸೊ ಇದು ಕಂಪ್ಲೀಟ್ ಆಗುಂಬೆ ರೋಡು. ಐ ಡೋಂಟ್ ನೋ ಅದು ನಿಮಗೆ ಬೋರ್ಡ್ ಕಾಣಿಸ್ತದೆಯಲ್ಲೋ, ಶೃಂಗೇರಿ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಎಸ್. ಸೊ ಇವತ್ತು ಇಲ್ಲಿಂದ ಚಿಕ್ಕೋಟಾಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಉಡುಪಿಗೆ ಹೋಗಬೇಕು. ಇಲ್ಲಿಂದ ಉಡುಪಿಗೆ ಹೋಗೋ ಪ್ಲ್ಯಾನ್ ಇದೆ. ಉಡುಪಿಗೆ ಹೋಗಿ ಅಲ್ಲಿ ಟೆಂಪಲ್ ಹೋಗಿ ವಿಸಿಟ್ ಮಾಡಿ ಅಲ್ಲಿಂದ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಯಾವುದಾದ್ರು ಹೆಂಗೆ ಕವರ್ ಮಾಡ್ತೀವಿ ಅಂತ. ಲೆಟ್ಸ್ ಗೋ. ಆನ್ ದ ವೇ ಹೋಗ್ತಾ ಹೆಬ್ರಿಯಲ್ಲಿ ಟಿಫನ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ಇತ್ತೀಚೆಗೆ ಅಲ್ಲಿ ಭಟ್ರು ಹೋಟ್ಲು ಅಂತ ಫೇಮಸ್ ಆಗಿದೆ, ನಾವಲ್ಲಿ ಟ್ರೈ ಮಾಡೋಣ ಅಂತ. ವ್ಯೂ ಪಾಯಿಂಟ್ ಅಂತ ಈಗೇನು ಕವರ್ ಆಗುತ್ತೆ. ದಿಸ್ ಇಸ್ ಅ ವ್ಯೂ ಪಾಯಿಂಟ್. ಅಷ್ಟೇ ಟ್ರೈ ಮಾಡು. ಕೊಡಿ, ನಾನು ತೊಗೊಂಬರ್ತೀನಿ, ವಿಡಿಯೋ ತೊಗೊಂಡೋಗ್ಬಿಡುತ್ತೆ. ಅಷ್ಟು ಡೆಪ್ತಿದೆ. ಬಟ್ ನೈಟ್ ಹೊತ್ತು ಬಂದಿದ್ರೆ ಈ ವ್ಯೂ ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕತ್ಲಲ್ಲಿ. ರಣಧೀರ್ ವೇಟ್. ಹೆಬ್ರಿಗೆ ರೀಚ್ ಆದಾಗ ನಾವು ಆಲ್ಮೋಸ್ಟ್ 9:30 to 10 ಆಗಿತ್ತು. ಆ್ಯಂಡ್ ತುಂಬ ಜನ ಇದ್ದರು ಅಲ್ಲಿ. ನಾವು ಕೂಡ ವೇಟಿಂಗ್ ಲಿಸ್ಟಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಟೇಸ್ಟ್ ಮಾಡೋದಕ್ಕೆ. ಫೈನಲಿ ಸೀಟ್ ಸಿಕ್ತು ನಮ್ಗೆ. ಇಷ್ಟು ತನಕ ವೆಯ್ಟ್ ಮಾಡಿ ಮಸಾಲೆ ದೋಸೆ ಹೇಳಿದ್ದೀವಿ. ಈಗ ಮಸಾಲೆ ದೋಸೆ ಬಂದಿದೆ. ಬೋಂಡ ಅಂತೂ ಸಖತ್ತಾಗಿತ್ತು. ಹಾಕಿ ಸಾಕು. ಅವರು ಪೂರಿ ತೊಗೊಂಡಿದ್ದಾರೆ. ಹಾಂ, ಚೂರ ದೋಸೆ ಆಯ್ತು. ಈಗ ನೆಕ್ಸ್ಟು ಪೂರಿ. So let's see puri now.
ಒಬ್ಬೊಬ್ಬರೇ ಎಲ್ಲ ಇದ್ರ ಮೇಲೆ ಇಟ್ಬಿಡೋದು. ಜಸ್ಟ್ ಟಿಫನ್ ಆಯಿತು, ಕಾಫಿನ ಕುಡಿದು ಇಲ್ಲಿ ಬಿಲ್ ಮಾಡಿಸ್ತಾ ಇದ್ದೀವಿ. ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ಇದೆ, ಸ್ನ್ಯಾಕ್ಸ್ ತೊಗೋತಾ ಇದ್ದೀವಿ. ಈಗ ಇಲ್ಲಿಂದ ಉಡುಪಿಗೆ ಹೋಗೋದು. ಬೇಡ ಹೆಬ್ರಿಲಿ ಇಲ್ಲಿ ಶ್ರೀ ಭಟ್ರು ಹೋಟ್ಲು ಅಂತಿದೆ. ಸೊ ಇಲ್ಲಿ ತುಂಬ ಫೇಮಸ್ ಆಗಿದೆ ನಡುವೆ ಹೋಟೆಲು. ಸೊ ಹಾಗಾಗಿ ಬಂದು ಇಲ್ಲಿ ಟಿಫನ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟಿಫನ್. ನನಗಂತೂ ಮಂಗಳೂರು ಬನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಟ್ಸ್ ವಾಸ್ ವೆರಿ ಗುಡ್. ಆ್ಯಂಡ್ ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು. ಕಾಫಿ ಅಂತೂ ಸಖತ್ತಾಗಿತ್ತು. ಮಸ್ಟ್ ಟ್ರೈ. ಇಲ್ಲ, ಟಿಫನ್ ಸಕ್ಕತ್ತಾಗಿತ್ತು. ಮಂಗಳೂರು ಬನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬೆಂಗಳೂರಲ್ಲೆಲ್ಲ ಸಿಗೋದು ಇಟ್ ಈಸ್ ನಥಿಂಗ್. ತುಂಬ ಚೆನ್ನಾಗಿತ್ತು ಮಮ್ಮಿ. ಬಟ್ ಸಕ್ಕತ್ತಾಗಿತ್ತು. ವಿಸಿಟ್ ಮಾಡಲೇಬೇಕು. ಈ ಕಡೆಗೆ ಬಂದರೆ ಹೆಬ್ರಿಗೆ ಬಂದರೆ ವಿಸಿಟ್ ಮಾಡಲೇಬೇಕು. ಹೋಳಿಗೆ ಭಟ್ರು ಅನ್ನೋ ಶಾಪಿಗೆ ಬಂದಿದ್ದೀವಿ. ಇದು ಫೇಮಸ್. 360, 420 ಆಯಿತು. 420, 100, 520, 520, ಒಂದು 620, 600. ಕಾಫಿ ಬೇಕಾ? ಹೋಳಿಗೆ ಭಟ್ರು ಹತ್ರ ಹೋಳಿಗೆ ತಗೊಂಡು ಈಗ ಉಡುಪಿ ಕಡೆ ಹೊರಟಿದ್ದೀವಿ. ಇವತ್ತು ಆದ್ಯವಾರ ಅಲ್ವಾ, ಅದಕ್ಕೆ ಜನ ಇರ್ತಾರೆ ಅಂದಿದ್ದು. ಅಂದ್ರೆ ಭಾನುವಾರ. ಕರೆಕ್ಟ್. ನಾರ್ಮಲ್ ಡೇಸ್ ಅಷ್ಟಿರಲ್ಲ ಅನ್ಸುತ್ತೆ. ಈಗ ನಾವು ಉಡುಪಿ ಕಡೆ ಹೊರಟಿದ್ದೀವಿ. ಒಂದೊಳ್ಳೆ ಟಿಫನ್ನ ಮಾಡಿಕೊಂಡು ತುಂಬ ಖುಷಿ ಆಯಿತು. ನಾವು ಭಟ್ರು ಹೋಟ್ಲಲ್ಲಿ ಟಿಫನ್ ಮಾಡಿದ್ದು. ಒಂದು 80s ಕಾಲದ ಹೋಟೆಲ್ ಅದು ಅಂತ ಹೇಳ್ಬೋದು. ಏನು ಕೂಡ ಚೇಂಜ್ ಮಾಡಿಲ್ಲ, ಒಳಗಡೆ ಇಂಟೀರಿಯರ್ ಏನು ಚೇಂಜ್ ಮಾಡಿಲ್ಲ, ಹಾಗೇ ಇದೆ. ಆ್ಯಂಡ್ ಆ ಬಾಳೆ ಎಲೆಯಲ್ಲಿ ಟಿಫನ್ ಮಾಡ್ತಾ ತುಂಬ ಖುಷಿ ಆಯಿತು ನನಗಂತೂ ಸಿಕ್ಕಾಪಟ್ಟೆ. ಆ್ಯಂಡ್ ಮಂಗಳೂರು ಬನ್ಸ್ ಅಂತೂ ಒನ್ ಆಫ್ ಮೈ ಫೇವ್ರೆಟ್. ಎಸ್, ಈಗ ಟಿಫನ್ನ ಚೆನ್ನಾಗಿ ಮಾಡಿಕೊಂಡು ಈಗ ನಾವು ಹೊರಟಿರೋದು ಉಡುಪಿ ಕಡೆ. ಆ್ಯಂಡ್ ಉಡುಪಿಗೆ ಹೋದ್ವಿ, ಅಲ್ಲೆಲ್ಲ ಏನಾಯಿತು ಅನ್ನೋದನ್ನು ನಾನು ನಿಮಗೆ ನನ್ನ ಮುಂದಿನ ಬ್ಲಾಗ್ನಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಸಿ ಯು ಆಲ್. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.